ತಾರ್ಕ್ಷ್ಯ ಅಂತನೂ ತಾರ್ಕ್ಷ್ಯ ಪುತ್ರ ಅಂತನೂ ಗರುಡನಿಗೆ ಹೆಸರಿದೆ. ಇದು ಭಾಗವತದಲ್ಲೇ ಹೀಗೆ ಬಂದಿದೆ. ಭಾಗವತದ 10ನೇ ಸ್ಕಂದದ 69ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ಅಥವಾ 19ನೇ ಶ್ಲೋಕ, ಸ್ವಲ್ಪ ಶ್ಲೋಕ ಸಂಖ್ಯೆ ಹಿಂದೆ ಮುಂದಾಗಿರಬಹುದು. ಅಲ್ಲಿ ಆಯಯೋ ತಾರ್ಕ್ಷ್ಯ ಮಾರುಕ್ಷ್ಯ ದ್ವಾರಕಾಂ ರಾಮಪಾಲಿತಾಂ, ಗರುಡನನ್ನೇರಿ ಬದರಿಕಾಶ್ರಮದಿಂದ ಕೃಷ್ಣ ದ್ವಾರಕೆಗೆ ಬಂದ ಅಂತ ಹೀಗೆ ಪ್ರಯೋಗ ಇದೆ. ತಾರ್ಕ್ಷ್ಯ ಅನ್ನುವ ಪ್ರಯೋಗ ಹೀಗೆ ಪ್ರಸಿದ್ಧನೇ ಇದೆ. ಹಾಗೆ 3ನೇ ಸ್ಕಂದದ 2ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ತಾರ್ಕ್ಷ್ಯ ಪುತ್ರಸ್ಯ ಅಂಶೇ ಸುನಾಭಾಯುಧಂ ಆಪತಂತಂ ಭಗವಂತಂ ಅಚಕ್ಷತ ಅಂತ ಹೀಗೂ ಒಂದು ಪ್ರಯೋಗ ಇದೆ. ತಾರ್ಕ್ಷ್ಯ ಪುತ್ರ ಅಂದರೆ ಗರುಡ, ಅವನ ಹೆಗಲೆಯರಿ ಚಕ್ರಧಾರಿಯಾಗಿ ಬರುತ್ತಿರುವ ಕೃಷ್ಣನನ್ನ ನೋಡಿದರು ಅಂತ. ಹೀಗೆ ತಾರ್ಕ್ಷ್ಯ ಪುತ್ರ ಅಂತನೂ ಗರುಡನನ್ನೇ ಹೇಳಿದ ಉಲ್ಲೇಖ ಕಾಣಿಸ್ತದೆ. ಅದರಿಂದ ಎರಡೂ ಗರುಡನಿಗೆ ಉಲ್ಲೇಖ ಅಂತ ನಾವು ತಿಳ್ಕೋಬಹುದು. ಇದರ ವಿವರಗಳು ಭಾಗವತ ಪ್ರವಚನದಲ್ಲಿ ಕಾಣಿಸ್ತವೆ. ಈ 3ನೇ ಸ್ಕಂದ 2ನೇ ಅಧ್ಯಾಯದ 24ನೇ ಶ್ಲೋಕದ ವಿವರದಲ್ಲಿ, ಹಾಗೆ ಅದಕ್ಕೆ ಕೊಟ್ಟಿರುವಂತಹ ಸ್ಪಷ್ಟೀಕರಣದಲ್ಲಿ ಅವು ಕಾಣಿಸ್ತವೆ.